ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ದೇವರ ಮುಂದೆ ಈ ಜನಾಂಗದವರು, ಈ ಪಟ್ಟಣದವರು ಪಾಪ ಮಾಡ್ತಿದ್ದಾರೆ ಅಂತ ಯಾರು ಅಲ್ಲಿ ದೂರ ಹೇಳ್ಕೊಟ್ಟಿತ್ತು? ಯಾರು ದೂರ ಹೇಳಿರೋದು ದೇವರ ಮುಂದೆ? ಯಾರು FIR ಹಾಕಿರೋದು? ಕೇಸ್ಗಳು ಕೊಟ್ಟಿದ್ದು ಯಾರು ದೇವ್ರ ಮುಂದೆ? ಯಾರಪ್ಪ? ಎರಡು ಕಾರ್ಯ. ಒಂದು, ನೀನು ನಿನ್ನ ಕುಟುಂಬದಲ್ಲಿ, ನೀನು ವ್ಯಕ್ತಿಗತವಾಗಿ, ನೀನು ಪಟ್ಟಣದಲ್ಲಿ, ನೀನು ನಾನು ಏನು ಪಾಪನೋ ಪುಣ್ಯನೋ ಮಾಡ್ತೀವೋ ಅದು ಎರಡು ದೇವರ ಮುಂದೆ ಹೋಗ್ತದೆ, ಮೊರೆಯಾಗಿ ಹೋಗ್ತದೆ. ಹೆಂಗೆ ನಾವು ಬೆಂಕಿ ಹಚ್ಚಿದಾಗ ಹೊಗೆ ಆಕಾಶದ ಕಡೆಗೆ ಹೇಗೆ ಹೋಗ್ತದೋ ಆ ರೀತಿ ನೀನು ಮಾಡೋ ಒಳ್ಳೆತನ, ಯಾರು ನೋಡದೇ ಇರಲಿ ಅಂತ ನೀನು ಮಾಡೋ ಪ್ರತಿಯೊಂದು ಕೆಟ್ಟತನ ದೇವರ ಮುಂದೆ ಮೊರೆಯಾಗಿ ಹೋಗಿ ನಿಂತ್ಕೊಳ್ತದೆ. ಯಾಕೆ ನಿಂತ್ಕೊಳ್ತದೆ? ತಪ್ಪು ಮಾಡುವಾಗ ಹೆಂಗೆ ಹೋಗ್ತದೆ ಅಂದರೆ, ನೀನು ಯಾವಾಗ ಈ ಶರೀರಕ್ಕೆ ವಿರೋಧವಾಗಿ ತಪ್ಪು ಮಾಡ್ತೀಯೋ ಅಥವಾ ಶರೀರದ ಆಸೆಗೋಸ್ಕರ ನೀನು ತಪ್ಪು ಮಾಡ್ತೀಯೋ, ಆತ್ಮ ಕೂಗ್ತದೆ, ನಿನ್ನೊಳಗಡೆ ಇರೋ ಆತ್ಮ ಕೂಗ್ತದೆ. ರೋಮ ಪತ್ರಿಕೆ 8:26 ಹೇಳ್ತದೆ, ಪವಿತ್ರ ಆತ್ಮನು ಕೂಗ್ತಾನಂತೆ ನಿನ್ನೊಳಗಡೆ. ಅಪ್ಪಾ, ಇವರು ನಿನ್ನ ಶರೀರವನ್ನು ಪರಿಶುದ್ಧವಾಗಿ ಇಟ್ಕೊಳ್ತಿಲ್ಲ, ದೀಕ್ಷಾ ಸ್ಥಾನ ತೆಗೆದುಕೊಂಡವರು, ಕರ್ತನ ಮೇಜಿನ ಮೇಲೆ ಪಾಲು ತೆಗೆದುಕೊಳ್ತಿರೋರು, ದೇವರ ಮಗನು ಮಗಳು ಅಂತೇಳಿ ನಿನ್ನಿಂದ ಬಿಡುಗಡೆ ಹೊಂದ್ಕೊಂಡವರು ಪರಿಶುದ್ಧವಾಗಿ ಜೀವಿಸ್ತಿಲ್ಲ. ಅಪ್ಪ, ನಿನ್ನ ಆತ್ಮವನ್ನ ನರಕ ಕಳಿಸ್ತಿದ್ದಾರೆ, ಪಾಪ ಮಾಡ್ತಿದ್ದಾರೆ. ಶರೀರಕ್ಕೆ ಮಾತ್ರ ಅಲ್ಲ, ಅದನ್ನು ದಾಟಿ ನನಗೂ ಕೂಡ ತೊಂದರೆ ಆಗ್ತೈತಿ. ಆತ್ಮನು, ಪರಿಶುದ್ಧ ಆತ್ಮನು ಮಾತಿಲ್ಲದಂತೆ ನರಳುವಿಕೆಯಲ್ಲಿ ದೇವರಿಗೆ ಮೊರೆ ಇಡ್ತಾನಂತೆ. ಅಲ್ಲೇ ನಿನ್ನೊಳಗಡೆ ಇರೋ ಆತ್ಮ ನಿನ್ನ ಸೊತ್ತಲ್ಲ, ಅದು ನಿನ್ನ ಇಚ್ಛೆ ಬಂದಂಗೆ ನೀನು ನಾನು ಪಾಪ ಮಾಡೋಕ್ಕೆ ನಿನ್ನ ಸೊತ್ತಲ್ಲ ಅದು. ದೇವರು ನನಗೆ ಸಿಲುವೆ ಮೇಲೆ ತನ್ನ ಪ್ರಾಣ ಕೊಟ್ಟು, ತನ್ನ ರಕ್ತ ಸುರಿಸಿ, ರಕ್ತ ಕೊಟ್ಟು, ತನ್ನ ಸ್ವಂತ ಪ್ರಾಣ ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ನೀನು ಆತನ ಸೊತ್ತು. ನಾವು ಪಾಪಕ್ಕೆ ದಾಸರಾದವರು, ಪಾಪ ಕೊಡೋ ಸಂಬಳ ಮರಣ, ನರಕಕ್ಕೆ ಹೋಗ್ತಿದ್ದಂತ ನಮ್ಮನ್ನ, ಸೈತಾನನ ದಾಸತ್ವದಲ್ಲಿದ್ದಂಥ ನಮ್ಮನ್ನ ಸ್ವಂತ ರಕ್ತ, ಸ್ವಂತ ಪ್ರಾಣ ಕೊಟ್ಟು ಆ ನರಕದಿಂದ ಕೊಂಡುಕೊಂಡಿದ್ದಾನೆ. ಈಗ ನೀನು ಆತನ ವಸ್ತು, ಆತನಿಗಾಗಿ ಜೀವಿಸೋದಕ್ಕಾಗಿ ನಾವಿದ್ದೀವಿ. ನೀನು ಇಷ್ಟ ಬಂದಂಗೆ ಜೀವಿಸೋದಕ್ಕೋಸ್ಕರ ದೇವರು ನಿನಗೆ ಬಿಡುಗಡೆ ಕೊಟ್ಟಿಲ್ಲ, ದೇವರು ನಿನ್ನ ಆಶೀರ್ವದಿಸಿಲ್ಲ, ನಿನ್ನ ಕುಟುಂಬ ಕಟ್ಟಿಲ್ಲ, ನಿನಗೆ ಗರ್ಭ ಫಲವನ್ನು ಕೊಟ್ಟಿಲ್ಲ, ನಿನ್ನ ಮಕ್ಕಳ ಅಡ್ಡದಿಡ್ಡಿ ಬೆಳೆಸುವಂತ ದೇವರು ನಿನಗೆ ಹಣವನ್ನು, ಆಸ್ತಿಯನ್ನು, ನಿನ್ನ ಕೈ ಹಾಕೋ ಕೆಲಸವನ್ನು, ನೀನು ಬಿತ್ತೋ ಬೀಜವನ್ನು ಆಶೀರ್ವದಿಸ್ತಾ ಇರೋದು ಹಣನ ತೆಗೆದುಕೊಂಡು ಇಚ್ಛೆ ಬಂದಂಗೆ, ನೀನು ಇಷ್ಟ ಬಂದಂಗೆ ಜೀವಿಸಿ ದೇವರಿಗೆ ವಿರೋಧವಾಗಿ ನಡ್ಕೋ ಅಂತ ಹೇಳಿ ಕೊಡ್ತಿಲ್ಲ. ನಿನ್ನ ದೇವರ ಸೊತ್ತು, ದೇವರಿಗೆ ಸಂಬಂಧವಾಗಿ ನೀನು ಜೀವಿಸಬೇಕು. ನೀನು ಹಲ್ಲೆಲೂಯ. ಎರಡನೇದಾಗಿ, ಮೊದಲನೇ ಅರ್ಥನೇ ಹೇಳ್ತಿದ್ದೀನಿ, ಎರಡನೇ ವಿಷಯಕ್ಕೆ ಹೋಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ, ನೀನು ಯಾವ ವ್ಯಕ್ತಿಯನ್ನು, ಮನಸ್ಸನ್ನು ನೋಯಿಸ್ತೀವೋ, ನಾವು ಯಾವ ವ್ಯಕ್ತಿಗೆ ಪಾಪ ಮಾಡ್ತೀವೋ, ಯಾವ ವ್ಯಕ್ತಿನ ಪಾಪದಲ್ಲಿ ಬೀಳಿಸ್ತೀವೋ ಆ ವ್ಯಕ್ತಿ ಮನಸ್ಸಿಗೆ ಹೋಗ್ತದೆ, ದೇವರೇ ನಾನು ನೀತಿವಂತನಾಗಿ ಬದುಕಬೇಕಂತಿದ್ದೆ, ನಾನು ಅನ್ಯಾಯ ಮಾಡಬಾರ್ದು ಅಂದ್ಕೊಂಡಿದ್ದೆ, ಅಪ್ಪ ನಾನು ಪರಿಶುದ್ಧತೆ ಜೀವಿಸ್ಬೇಕು ಅಂದ್ಕೊಂಡಿದ್ದೆ. ಈ ಮನುಷ್ಯ ಪಾಪಕ್ಕೆ ನನ್ನ ಪ್ರೇರೇಪಿಸ್ತಿದ್ದಾನೆ, ಈ ಹುಡುಗಿ ನನ್ನ ಪಾಪಕ್ಕೆ ಪ್ರೇರೇಪಿಸಿದ್ರು, ಅಯ್ಯೋ ಇವ್ರು ಪಾಪ ಮಾಡಕ್ಕೆ ನನ್ನ ಪ್ರೇರೇಪಿಸಿದ್ರು ದೇವರೇ, ಅಯ್ಯೋ ನನ್ನ ಪರಿಶುದ್ಧತೆಯಲ್ಲಿ ಇರೋಕ್ಕಾಗ್ತಿಲ್ಲ, ಇವತ್ತು ದೇವರು ಬಂದರೆ ನಾನು ನರಕಕ್ಕೆ ಹೋಗ್ಬೇಕಲ್ಲ, ಅಯ್ಯೋ. ಆ ವ್ಯಕ್ತಿ ನೊಂದಂಥ ಆತ್ಮಗಳು, ಪಾಪದಲ್ಲಿ ಬಿದ್ದಂಥ ಆತ್ಮಗಳು, ಆ ಪಾಪದಲ್ಲಿ ಬೀಳಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಆ ವ್ಯಕ್ತಿ ಮನ ತಿರುಗಿ ದೇವ್ರ ತಕ್ಕ ಹೋಗಿ, ಅಪ್ಪ ನನ್ನ ಪರಿಶುದ್ಧತೆ ನಿಲ್ಲಕ್ಕಾಯ್ತಿಲ್ಲ, ಪ್ರಾರ್ಥನೆಗೆ ಬರೋಕ್ಕಾಯ್ತಿಲ್ಲ, ನನ್ನ ದೇವ್ರ ಸಮ್ಮುಖದಲ್ಲಿ ನಿಲ್ಲಕ್ಕಾಯ್ತಿಲ್ಲ, ಅಯ್ಯೋ. ಆ ಮೊರೆ ದೇವರ ಸಮ್ಮುಖಕ್ಕೆ ಹೋಯ್ತಂತೆ. ಸೋದೋಮ್ ಗೋಮುರ ಪಟ್ಟಣ ಮಾಡಿದ ಪಾಪ ಮೊರೆ ಇದೇ. ಅರ್ಥ ಆಯ್ತಾ? ಭಾರತ ದೇಶದ ಜನಗಳು, ಮಡಿ ಜನಾಂಗಗಳು ಬಹಿರಂಗವಾಗಿ ಪಾಪ ಮಾಡಲ್ಲ, ಬಹಿರಂಗವಾಗಿ ಪಾಪದ ವಿಷಯನೂ ಮಾತನಾಡಲ್ಲ, ಬಚ್ಚಿಟ್ಟೇ ಮಾಡೋದು ಪಾಪಗಳನ್ನ. ಹೊರದೇಶದವ್ರು ಹಂಗಲ್ಲ, ಬಹಿರಂಗವಾಗಿ ಪಾಪ ಮಾಡ್ತಾರೆ, ಬಚ್ಚಿಟ್ಟು ಮಾಡಲ್ಲ. ನಮ್ಮ ಇಂಡಿಯಾ ಜನಗಳು ಬಚ್ಚಿಟ್ಟು ಪಾಪ ಮಾಡಿ 150 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ. ಹಲ್ಲೆಲೂಯಾ. ಏನು ನಾಚ್ಕೊಂಡು ಬಿಡಬೇಕೋ ಬಿಡ್ತಿಲ್ಲ, ಮಾತಾಡೋಕ್ಕೆ ನಾಚಿಕೆ ಪಡ್ತಿದ್ದಾರೆ, ಖಂಡಿಸಕ್ಕೆ ನಾಚಿಕೆ ಪಡ್ತಿದ್ದೀವಿ, ಬಿಡಕ್ಕೆ ನಾಚಿಕೆ ಪಡ್ತಿದ್ದೀವಿ, ಒಳಗೆ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಆ ದೇವ್ರು ನನ್ನನ್ನು ಕರೆದಿದ್ದು, ಇದಕ್ಕಾಗಿ ಆ ದೇವ್ರು ನನ್ನನ್ನು ಬಿಡುಗಡೆ ಮಾಡಿದ್ದು, ಇದಕ್ಕಾಗಿ ಆ ದೇವ್ರು ನನ್ನನ್ನು ಪರಿಶುದ್ಧಗೊಳಿಸಿದ್ದು. ಈಗ ಸೋದೋಮ್ ಗೋಮರ ಪಟ್ಟಣದ ಮೊರೆ ದೇವರ ಮುಂದೆ ಹೋಯ್ತು. ಹಲ್ಲೆಲೂಯಾ. ಎರಡನೇದಾಗಿ ವಾಕ್ಯ ಹೇಳ್ತದೆ,
ಅವರ ಮೇಲೆ ಹೊರಿಸಿದಂಥ ಪಾಪ ಘೋರವಾಗಿದೆ. ಬಲ್ವಾಯಿನ ಹೇಳ್ತಾನೆ, ಅವರ ಮೇಲೆ ಹೊರಿಸಿದ ಪಾಪವು ಎಷ್ಟು ಘೋರವಾದುದೆಂದು ನಾನು ತಿಳಿದುಕೊಳ್ಳುವುದಕ್ಕೆ, 21ನೇ ವಚನ, ತಿಳಿದುಕೊಳ್ಳುವುದಕ್ಕೆ ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿಕೊಳ್ಳುತ್ತೇನೆ ಎಂದು ನೋಡಿಕೊಳ್ಳುತ್ತೇನೆ. ಕೆಲವರು ವಿಚಾರಣೆನೇ ಮಾಡಲ್ಲ, ಕೆಲವರು ತಿಳ್ಕೊಳಕ್ಕೆ ಇಲ್ಲ, ಪರ ವಹಿಸ್ಬಿಡ್ತಾರೆ. ಪಾಪ ಮಾಡೋರು ಪರ ವಹಿಸ್ಬಿಡೋದು. ಅಂತವನಲ್ಲ ಅವನು, ಅಯ್ಯೋ ನೋಡಿದ್ರೆ ಹೆಂಗ್ ಡೀಸೆಂಟು, ಅಂತ ಮಗಳಲ್ಲ ಅವಳು, ಅಂತ ಮಗಳಲ್ಲ. ಅಯ್ಯೋ, ಯಾರು ಹೇಳ್ತಾರೆ, ಅಮ್ಮ ನಿನ್ನ ಮಗಳು ಕಾಲೇಜಿಗೆ ಹೋಯ್ತಾಳೆ ಅಂತೇಳಿ ಅವನ ಜೊತೆ ಬೈಕಲ್ಲಿ ಹೋಯ್ತಿದ್ದ, ನನ್ನ ಮಗಳು. ಎಷ್ಟು ಗೌರವ, ವಿನಯ, ಭಯ, ಭಕ್ತಿ. ನಾವ್ಯಾರು ಗೊತ್ತಾ? ಚರ್ಚಿಗೆ ಹೋಗೋ ದೇವರ ಮಕ್ಕಳು. ನಾವ್ಯಾರು ಗೊತ್ತಾ? ಯೇಸುವಿನ ಮಕ್ಕಳು. ಮಕ್ಕಳು ಹಂಗಲ್ಲ. ಮನೇಲಿದ್ದಾಗ ನಿನ್ನ ಮುಂದೆ ಅಷ್ಟು ಭಕ್ತಿವಂತರಾಗಿರ್ಬೋದು, ಹೆಂಡ್ತಿನೋ ಮಕ್ಕಳು, ತಂದೆ ತಾಯಿ ಮುಂದೆ, ಅತ್ತೆ ಮುಂದೆ, ಮಾವನ ಮುಂದೆ, ಅಲ್ಲೆಲ್ಲೂಯ್ಯ ಸ್ತೋತ್ರ, ಎತ್ತೋರ ಮುಂದೆ. ಹೊರಗಡೆ ನಿನ್ನ ಮಗ ನಿನ್ನ ಮಗಳು ಹೆಂಗೆ ಜೀವಿಸ್ತಿದ್ದಾರೆ. ಅಲ್ಲೆಲ್ಲೂಯ್ಯ. ನಿಮ್ಮ ಮಕ್ಕಳೆಲ್ಲ ಸಾಚನ್, ನಮ್ಮ ಮಕ್ಕಳ ಮೇಲೆ ದೂರು ಯಾವಾಗಲೂ ನಮ್ಮ ಮಕ್ಕಳ ಬಗ್ಗೆ ಕೆಟ್ಟದೇ ಮಾತಾಡ್ತಾ ಇರ್ತಾರಲ್ಲ ಇವರು. ಕೆಲವ್ರಿಗೆ ಉರಿ ಹೇಳಿದ್ರೆ, ಸತ್ಯ ಹೇಳಿದ್ರೆ ಉರಿ ಬರ್ತದೆ, ಸತ್ಯ ಹೇಳಿದ್ರೆ ಕೋಪ. ನಿನ್ ಗಂಡ ಹಂಗೆ, ನನ್ನ ಗಂಡನ ಬಗ್ಗೆ ಹೇಳ್ಬೇಡ, ನನ್ನ ಗಂಡನಷ್ಟು ನೀತಿವಂತನ ಯಾರಿಲ್ಲ, ಸ್ವಾಮಿ ಒಂದೇ, ಆತನು ಒಂದೇ. ಅಲ್ಲೋ, ಸೋತ್ರ ಸೋತ್ರ ಸೋತ್ರ. ಅಪ್ಪ ನೀತಿವಂತನಾದ ಗಂಡ್ಮಗ, ನಿನ್ನ ಮೊರೆ ದೇವರ ಮುಂದೆ ಇದೆ. ಸ್ತೋತ್ರ. ನನ್ನ ಹೆಂಡ್ತಿ ಹಂಗಿಲ್ಲ, ನನ್ನ ಹೆಂಡ್ತಿಲ್ಲ. ನನ್ನ ಹೆಂಡ್ತಿ ಎಷ್ಟು ನಂಬಿಗಸ್ಲು ಗೊತ್ತಾ? ನನ್ನ ಹೆಂಡ್ತಿ ಎಷ್ಟು ನನಗೆ ಭಯ ಭಕ್ತಿಲಿರ್ತಾಳೆ ಗೊತ್ತಾ? ಸ್ತೋತ್ರ. ನೀನು ಊರಿಗೆ ಹೋದ್ಮೇಲೆ, ನೀನು ಇಲ್ದೇದಾಗ ಹೆಂಡ್ತಿ ಪಕ್ಕದ ಮನೆ ಕೂತ್ಕೊಂಡು ಏನು ಮಾತಾಡ್ತಾಳೆ, ಏನು ನಡೀತಾಳೆ, ಏನೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವನು ಹೇಳ್ತಾನೆ, ಅಬ್ರಾಹ್ಮನಿಗೆ ಹೇಳ್ತಾನೆ, ಅವರ ಮೇಲೆ ಒರೆಸಲ್ಪಟ್ಟಂತ ದೂರು ಬಹಳವಾದದ್ದು. ಯಾರಪ್ಪ ಒರೆಸಿದ್ರು ದೂರು ಅವ್ರ ಮೇಲೆ? ಯಾರು ಒರೆಸಿದ್ರು? ಒಂದು ಮೊರೆ ಅಂತ ಹೇಳ್ತಾರೆ. ಮೊರೆ ಅಂದ್ರೆ ಏನು? ಪ್ರಲಾಪ ಅಲ್ವಾ? ಒಂದು ಮಾತಿಲ್ಲದಂತೆ ನರಳುವಿಕೆಯಲ್ಲಿ ನಿನ್ನ ಆತ್ಮ ಮೊರೆ ಇಡ್ತು ದೇವರಿಗೆ. ದೇವಾ, ಈ ಪಾಪ ಮಾಡಿಬಿಟ್ಟಿನಿ, ಅಪ್ಪ ತಪ್ಪಾಡ್ಬಿಟ್ಟಿನಿ, ಕ್ಷಮಿಸಪ್ಪ. ದೇವ್ರು ನೋಡ್ದ. ಅಥವಾ ನೀನು ಆತ್ಮ, ಅಯ್ಯೋ ಇವ್ರು ಪಾಪಕ್ಕೆ ಪ್ರೇರೇಪಿಸ್ಬಿಟ್ರಪ್ಪ, ಪಾಪ ಮಾಡಕ್ಕೆ ನಂಗೆ ಇದು ಮಾಡ್ಬಿಟ್ರಪ್ಪ ದೇವ್ರೇ. ಆ ಗೋಳಾಡ್ದವ್ರು ಮಾಡಿದಂಥ ಮೊರೆ, ಗೋಳು ದೇವರ ಮುಂದೆ ಹೋಯ್ತು. ಎರಡನೇದಾಗಿ, ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ಅವರು ಮಾಡಿದಂಥ ಪಾಪಗಳ ಮೇಲೆ ದೂರು ಹೇಳದವರು ಯಾರು ದೂರು ಕೊಟ್ರು? ಎರಡನೇದಾಗಿ, ಯೋಬನ ಗ್ರಂಥದಲ್ಲಿ ಹೇಳ್ತದೆ, ಪ್ರಕಟಣೆ ಅಧ್ಯಾಯದಲ್ಲಿ ಹೇಳ್ತದೆ, ಅಲ್ಲಿ ಇಲ್ಲಿ ಬೀದಿಲಿ ತಿರುಗುವಂಥ ದುಷ್ಟ ಆತ್ಮ ಸೈತಾನನು ಒಂದು ದಿನ ಬೀದಿ ತಿರುಗ್ತಾ ದೇವದೂತರ ಜೊತೆಯಲ್ಲಿ ಪರಲೋಕಕ್ಕೆ ಹೋದ್ನಂತೆ. ಆಗ ದೇವರು ಹೇಳ್ತಿದ್ದಾರೆ, ಎಲ್ಲಿಂದ ಬಂದೆ, ಯಾರು ನೀನು? ನಾನು ಅಲ್ಲಲ್ಲಿ ಬೀದಿ ಸುತ್ತುವಂತ ದುಷ್ಟ ಆತ್ಮ, ನಾನು ಇಲ್ಲಿಗೆ ಬಂದೆ. ಆಗ ದೇವರಂತಾರೆ, ಭೂಮಿಯನ್ನು ನೋಡ್ದ, ನೀತಿವಂತನಾಗಿರೋ ಯೋಬನ್ ನೋಡ್ದ. ಅದಕ್ಕೆ ಅಲ್ಲಿ ಯೋಬನಿಗೆ ವಿರೋಧವಾಗಿ ದೂರ ಹೇಳ್ತಿದ್ದಾನೆ. ಪ್ರಕಟಣೆ ಅಧ್ಯಾಯ ಹೇಳ್ತದಂತೆ, ಸೈತಾನನು ಹೋಗಿ ನನ್ನ ಮೇಲೆ ದೂರ ಹೇಳ್ತಾನಂತೆ, ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿರೋ ಯೇಸುಸ್ವಾಮಿ ಮೇಲೆ. ನೋಡು ನೀತಿವಂತರಾಗಿ ಬರ್ತಾರೆ. ಭಾನುವಾರ ಆಯ್ತಂದ್ರೆ ಎಷ್ಟು ಭಯ ಭಕ್ತಿ ತೋರಿಸ್ತಾರೆ ಚರ್ಚಿಗೆ ಬರುವಾಗ. ಅದಾದ್ಮೇಲೆ ನೋಡು ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ. ನೋಡು ನಿನ್ನ ಹೆಸರಿಗೆ ಎಷ್ಟು ಕೆಟ್ಟದಾಗಿ ಜೀವಿಸ್ತಾರೆ. ಒಂಚೂರು ಭಯ ಭಕ್ತಿ ಇಲ್ಲ. ನೋಡು ಅವ್ರ ಬಾಯಲ್ಲಿ ಬರುವಂಥ ದುರ್ಭಾಷೆಗಳು ನೋಡು, ಅವ್ರು ಹಾಕೋ ಜೀವಿತಗಳು ನೋಡು, ಅವ್ರ ಮಕ್ಕಳು ನಡವಳಿಕೆಗಳನ್ನ ನೋಡು, ಅವ್ರ ಮಕ್ಕಳುಗಳನ್ನ ಬೆಳೆಸ್ತಾ ಇರೋದನ್ನ ನೋಡು. ಒಂದು ಚೂರಾದ್ರೂ ಭಯ ಭಕ್ತಿ ಐತಾ? ಅವ್ರು ಹೇಳ್ಕೊಳ್ತಾರೆ ನಾವು ದೇವರು ನಂಬಿದವರು, ಅವ್ರು ಹೇಳ್ಕೊಳ್ತಾರೆ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡವರು, ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತ ನನಗಾಗಿ ರಕ್ತ ಸುರಿಸಿದವರು, ಅವ್ರು ಹೇಳ್ತಾರೆ ನಮ್ಮ ದೇವರು ಸರ್ವಶಕ್ತನು ಎಂಬುದಾಗಿ. ಅವ್ರು ಮಾಡ್ತಾರ ಕಾರ್ಯಗಳು ನೋಡು, ಒಂದು ಕೂಡ ನಿನಗೆ ಸಂಬಂಧ ಇಲ್ಲ. ಒಂದು ಕೂಡ ನಿನಗೆ ಒಂದು ಕಿಂಚಾದ್ರೂ ಕೂಡ ನಿನಗೆ ಸಂಬಂಧ ಪಡೆದಿರುವಂಥ ಕಾರ್ಯಗಳು ಅವರಲ್ಲಿ ತೊಡಗಿಕೊಂಡಿದ್ದಾರೆ. ಎಷ್ಟು ಪಾಪ ಮಾಡ್ತಿದ್ದಾರೆ ನೋಡು. ಈಗಲೂ ಕೂಡ ನೋಡು, ಈಗ ನೋಡು, ಅವ್ರಿಗೆ ಆ ದಂಡಿಸು, ಅವರ ಮೇಲೆ ಆ ಕೋಪವನ್ನು ತೋರಿಸು, ಈಗ ಅವ್ರಿಗೆ ಶಿಕ್ಷಿಸು. ಯೇಸು ಸ್ವಾಮಿಯನ್ನ ಪ್ರಚೋದಿಸ್ತಾನೆ ಸೈತಾನ. ಯಾರ ಮೇಲೆ ದೂರ ಹೇಳ್ತಿದ್ದಾನೆ? ನೀನು ಮಾಡ್ತಿರೋಂಥ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅಂತ ಮಾಡ್ತೀಯಲ್ಲ, ಅದೆಲ್ಲ ಸೈತಾನ್ ನೋಡಿ ಸೆರೆ ಹಿಡಿದು ಪರಲೋಕಕ್ಕೆ ಹೋಗಿ, ನಾನು ಆರಾಧಿಸುವಂಥ ನಿನ್ನ ತಂದೆಯಾದ ಯೇಸುವಿನ ಮುಂದೆ. ನೋಡಿ ಇಷ್ಟು ವರ್ಷ ಆಯ್ತು ಚರ್ಚಿಗೆ ಬರಕತ್ತಿ,
ಇನ್ನು ನೋಡಿ ಹೆಂಗೆ ಜೀವಿಸಿದ್ದಾಳೆ ಅವಳು. ಎಷ್ಟು ಸೇವಕರ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳ್ತಾಳೆ ನೋಡು. ಸುಳ್ಳಿಗೆ ತಂದೆ ನಾನೇ ಅಲ್ವ, ಅವಳು ನನ್ನ ಮಗಳು, ನಿನ್ನ ಮಗಳಾಗಕ್ಕಾಗಲ್ಲ. ಏನು ಕಾಣಿಕೆ ಕೊಟ್ಟರು, ದಸಂಬ ಕೊಟ್ಟರು, ಅವಳು ಏನೇ ಮಾಡಿದ್ರು ಅವಳು ಬಿಡಾಕಿಲ್ಲ. ನಾನು ಒಂದು ದಿನ ಮಲಸ್ತೀನಿ, ಗೊತ್ತೈತೆ, ದೇವ್ರ ಮುಂದೆ ಹೇಳ್ತಾನಂತೆ.